ಎಚ್ ವೀರಭದ್ರಪ್ಪ ಮಸ್ಕಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ. 2025-27ನೇ ಸಾಲಿನ ಮಸ್ಕಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಇತರೆ ಪದಾಧಿಕಾರಿಗಳ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆಯಿತು. ಅದರಲ್ಲಿ ಹತ್ತಿರದ ಪ್ರತಿಸ್ಪರ್ಧಿ ಡಿ ರಾಮಣ್ಣ ನಾಯಕರನ್ನು 4 ಮತಗಳಿಂದ ಹಿಂದಿಕ್ಕಿ ಎಚ್ ವೀರಭದ್ರಪ್ಪರವರು 45 ಮತಗಳನ್ನು ಪಡೆಯುವ ಮೂಲಕ ಅಧ್ಯಕ್ಷ ಸ್ಥಾನ ಪಡೆದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಮರೇಗೌಡ ಸಂಜಿ ಮತ್ತು ಶಿವಕುಮಾರ್ ಹಿರೇಮಠರಲ್ಲಿ ಪೈಪೋಟಿ ಏರ್ಪಟ್ಟು ಅಮರೇಗೌಡ ಸಂಜೀವರು 51 ಮತಗಳನ್ನು ಪಡೆದು ಹತ್ತಿರದ ಪ್ರತಿಸ್ಪರ್ಧಿ ಶಿವಕುಮಾರ್ ಹಿರೇಮಠರನ್ನು 16 ಮತಗಳ ಅಂತರದಿಂದ ಪರಾಭವಗೊಳಿಸುವ ಮೂಲಕ ಉಪಾಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಆನಂದ್ ಕೆ ರಾಠೋಡ್, ಮಲ್ಲಪ್ಪ ನಾಗರಬೆಂಚಿ, ನಬಿ ರಸೂಲ್ ಹಾಗೂ ಕೇಮಪ್ಪ ಎಲ್ ನಾಯಕರ ಪೈಕಿ ಮಲ್ಲಪ್ಪ ನಾಗರಬೆಂಚಿ 30 ಮತಗಳನ್ನು ಪಡೆಯುವ ಮೂಲಕ ಹತ್ತಿರದ ಪ್ರತಿಸ್ಪರ್ಧಿ ನಬಿ ರಸೂಲ್ ರವರನ್ನು 6 ಮತಗಳ ಅಂತರದಿಂದ ಹಿಂದಿಕ್ಕಿ ಗೆಲ್ಲುವ ಮೂಲಕ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನ ಅವಧಿಯಲ್ಲಿ ಮಸ್ಕಿಯಲ್ಲಿ ಕಾಯಂ ಪೀಠದ ಮಂಜೂರು ಮಾಡಿಸುವ ಪ್ರಯತ್ನ ಮಾಡ್ತೇವೆ. ನಮ್ಮ ವಕೀಲರ ಸಂಘದ ಸಕಲ ಪದಾಧಿಕಾರಿ ಸದಸ್ಯರು ಸಹಕಾರದಿಂದ ಉತ್ತಮ ನ್ಯಾಯದಾನ ವ್ಯವಸ್ಥೆ ಮಾಡ್ತೇವೆ. ನನ್ನನ್ನು ಗೆಲ್ಲಿಸಿದ ಸಕಲ ವಕೀಲ ಸಹೋದರರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತ ಹೇಳಿದರು. ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ನಾಗರಬೆಂಚಿ, ನಮ್ಮಲ್ಲಿ ಯಾವುದೇ ರೀತಿಯ ಅಹಂಭಾವಿಲ್ಲ. ಅಧಿಕಾರಿ ಶಾಶ್ವತವಲ್ಲ, ಬಾಂಧವ್ಯ ಶಾಶ್ವತ. ಕಾರಣ ಎಲ್ಲ ವಕೀಲರು ಒಗ್ಗಟ್ಟಿನಿಂದ ಸಾಗಿ ಜನಪರವಾದ ಕಾರ್ಯ ಮಾಡ್ತೇವೆ ಅಂತ ತಿಳಿಸಿದರು. ಮೊದಲನೇದಾಗಿ ನಮ್ಮ ವಕೀಲರ ಎಲ್ಲ ವಕೀಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದು ನಮ್ಮ ವಕೀಲರ ಒಂದು ಗೆಲುವಂತಲ್ಲ, ಇದು ನಮ್ಮ ವಕೀಲರಿಗೆ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಂತ ನಾನು ಹೇಳ್ತೀನಿ. ಇದು ನಂದು ಅಧ್ಯಕ್ಷ ಅಂತ ಅಷ್ಟೇ ಅಧ್ಯಕ್ಷ ಅಲ್ಲ, ಅಧ್ಯಕ್ಷರಾಗಿ ಏನು ಕೆಲಸ ಮಾಡ್ಬೇಕಂತ ನನ್ನೊಂದು ನಮ್ಮ ಹಿರಿಯ ಅಣ್ಣನಾಗಿ ನನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ. ನಮ್ಮ ಮಸ್ಕಿಯಲ್ಲಿ ಇವತ್ತು ಭಾಳ ಒಂದು 4 ಕಂದಾಯ ವಿಭಾಗಗಳನ್ನು ಹೊಂದಿರತಕ್ಕಂಥ ದೊಡ್ಡ ತಾಲೂಕು. ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದಂದ್ರೆ ನಮ್ಗೆ ಇಲ್ಲಿ ಕೋರ್ಟ್ ಕಾಯಂ ಆಗಿರ್ತಕ್ಕಂಥದ್ದು. ಮತ್ತು ಇಂದಿನ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು, ಸಂಘದ ಎಲ್ಲ ಸದಸ್ಯರು ಕಾಯಂ ಪೀಠಕ್ಕಾಗಿ ಭಾಳ ಸಲ ನಿಯೋಗವನ್ನು ಹೋಗಿದ್ದಾರೆ. ಮತ್ತು ಮುಂದಾದ್ರೂ ನಾವೆಲ್ಲ ವಕೀಲರ 91 ವಕೀಲರ ಒಂದು ಸಂಯೋಗದಲ್ಲಿ ಒಂದು ಮೀಟಿಂಗನ್ನು ಕರೆದು ನಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಏನು ನಮ್ಮ ಮೂಲಭೂತ ಸೌಕರ್ಯಗಳು ಬೇಕು ಅದನ್ನ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಈ ಪದಾಧಿಕಾರಿಗಳು ಮೂಲಕ ಮತ್ತು ನಮ್ಮ ವಕೀಲರ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರ ಮೂಲಕ ನಾನು ಈ ಒಂದು ತನು ಮನಧನ ಸೇವೆ ಮಾಡಿ ಈ ನ್ಯಾಯಾಲಯಕ್ಕೆ ಒಂದು ಒಳ್ಳೆಯ ಒಂದು ಕಾಯಮಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸಹಕಾರ ನೀಡುವುದರ ಜೊತೆಗೆ ಎಲ್ಲ ವಕೀಲರು ಮುಂದೆ ತನು ಮನ ಧನ ಮತ್ತು ಸಹಕಾರ ಇದು ಯಾವುದು ನಮ್ಮ ವಕೀಲರದು ಭೇದ ಭಾವ ಅದು ಯಾವುದಿಲ್ಲ. ಎಲ್ಲರೂ ಅಣ್ಣತಮ್ಮರಾಗಿದ್ದೀವಿ, ಅದು ನಾವು ಅಣ್ಣತಮ್ಮರಾಗಿ ಹೋಗಿದ್ದೀವಿ. ಕಾಮನ್ ಆಗಿ ನಮಗೇನು ಇದಿಲ್ಲ. ಎಲ್ಲ ವಕೀಲ ಬಾಂಧವರು ನಮ್ಗೆ ಭಾಳ ಸಹಕಾರ ಇದ್ದಾರೆ ಯಾವುದು ನಮ್ಮಲ್ಲಿ. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಇವತ್ತು ಇತಿಹಾಸದಲ್ಲಿ ನಮ್ಮ ಸಿನ್ನೂರು, ಲಿಂಗಸೂರು ಮತ್ತು ಮಸ್ಕಿ ಬಾರಿನಲ್ಲಿ ಯಾವುದೇ ಒಂದು ಸಿಟ್ಟು ಮತ್ತು ಕೋಪವಂತ ಮಾಡ್ತಕ್ಕಂಥ ವಕೀಲರಲ್ಲ. ಎಲ್ಲರೂ ಸಹಕಾರ ಬಾಂಧವ್ಯದಿಂದ ವಕೀಲರು ವೃತ್ತಿಯಲ್ಲಿ ಯಾವ ರೀತಿ ಒಂದು ಮನೆ ಕುಟುಂಬದವರಿದೆ ಎಲ್ಲ ವಕೀಲರು ಕೂಡ ನಾವು ಅದ್ರ ಜೊತೆ ಸಹಕಾರ ಕೊಡ್ತಾರೆ. ಅದ್ರ ಜೊತೆ ನಾವು ಮುಂದೆ ಮಾಡೇ ಮಾಡ್ತೀವಿ ಅಂತ. ಮತ್ತು ಇದರಿಂದ ಎಲ್ಲ ನಮ್ಮ ಇಲ್ಲಿ ಸಾರ್ವಜನಿಕ ಮುಖಂಡರನ್ನು ಕಲಿಸ್ಕೊಂಡು ಮತ್ತು ನಮ್ಮ ಮಾನ್ಯ ಶಾಸಕರ ಮೂಲಕ ಮತ್ತು ಮಾಜಿ ಶಾಸಕರ ಮೂಲಕ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ನ್ಯಾಯಾಲಯಕ್ಕೆ ಒಳ್ಳೆಯ ಒಂದು ಹೆಸರು ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಸರ್. ಸರ್, ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಆಯ್ಕೆ ಆಗಿದ್ದೀರಿ. ನೀವು ಯಾವ ರೀತಿ ಎಲ್ಲರಿಗೂ ಒಳಗೊಂಡು ಯಾವ ರೀತಿ ಕಾರ್ಯಗಳನ್ನು ಮಾಡ್ಕೊಂಡು? ಪ್ರಥಮವಾಗಿ ಮಲ್ಲಪ್ಪ ನಾಗರಬೆಂಚಿ ಆದ ನಾನು ಈ ಮಸ್ಕಿ ವಕೀಲರ ಸಂಘದ ವತಿಯಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಆಯ್ಕೆ ಮಾಡಬೇಕಾಗಿ ಪ್ರತಿಯೊಬ್ಬ ವಕೀಲ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಸಂದರ್ಭದಲ್ಲಿ. ಈಗ ನಾನು ಏನಂತೀನಂದರೆ, ನಾನೇ ದೊಡ್ಡದು, ಪ್ರಪಂಚ ನಮಗಿಂತಲೂ ದೊಡ್ಡದಿದ್ರು ನಾನೇ ದೊಡ್ಡದು ಎಂಬ ಒಂದು ಅಹಂಕಾರ, ಯಾವ ಭಾವನೆನೂ ಇಲ್ಲ. ಈಗ ನಮ್ಮ ಉದ್ದೇಶ ಏನಂದರೆ, ನಾವೆಲ್ಲರೂ ಒಂದು ಸಹಕಾರ ಸಪೋರ್ಟ್ದಿಂದ ಒಳ್ಳೆಯ ಮನಸ್ಸಿನಿಂದ ಯಾವುದೇ ಒಂದು ತಾರತಮ್ಯ ಬರಲಾರದಂತೆ ನಮ್ಮ ಅಧ್ಯಕ್ಷರ ಒಡಗೂಡಿ
ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ನನ್ನ ಜೊತೆಗೂಡಿ ಜಾಯಿಂಟ್ ಸೆಕ್ರೆಟರಿ ಎಲ್ಲರ ಜೊತೆಗೂಡಿ ಖಜಾಂಚಿ ಸಮೇತ ನಾವು ಪದಾಧಿಕಾರಿಗಳು ಏನು ಅದೀವಿ ಎಲ್ಲರೂ ಒಂದು ಕಾಯಂ ಪೀಠಕ್ಕಾಗಿ ಮತ್ತು ಈ ನಮ್ಮ ವಕೀಲರ ಒಂದು ಯಾವುದೇ ಸಮಸ್ಯೆಗಳಿಗೆ ಪ್ರತಿಯೊಂದು ಸಣ್ಣದಿಂದ ಹಿಡಿದು ದೊಡ್ಡ ವಿಷಯವರೆಗೂ ನಾವು ಸ್ಪಂದನೆ ಕೊಡ್ತೀವಿ. ನಮ್ಮ ಕೈಲಾದಷ್ಟಿಂತ ಮಿತಿ ಮೀರಿದ ಲೆಕ್ಕದಲ್ಲಿ ನಾವು ಎಲ್ಲ ರೀತಿಯಲ್ಲಿ ನಾವು ಅವ್ರಿಗೆ ಸಹಾಯಸ್ಥವಾಗಿರ್ತೀವಿ. ಒಂದು ಯಾವುದೇ ಒಂದು ಇದರಲ್ಲಿ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀವಿ ಮತ್ತು ನಾವು ಯಾವುದೇ ಅನ್ಯತಾ ಈ ಸಂದರ್ಭದಲ್ಲಿ ಭಾವಿಸಕ್ಕೆ ಹೋಗಲ್ಲ. ನಮ್ಮ ಒಂದು ಉದ್ದೇಶ ಅಷ್ಟೇ, ನಮ್ಮ ಒಂದು ಕೋರ್ಟು ಒಂದು ಒಳ್ಳೆಯ ಒಂದು ವಕೀಲರ ಸಂಘ, ಮಸ್ತಿ ವಕೀಲರ ಸಂಘ ಸಣ್ಣದಾದ್ರೂ ಪರವಾಗಿಲ್ಲ, ಅಚ್ಚುಕಟ್ಟಾಗಿ ನಮ್ದೇನು ಶಾಶ್ವತ ಪೀರಿಯಡ್ ಅಲ್ಲ, ಬರೀ 2 ವರ್ಷ ಗೆದ್ದೀವಿ ಅಂತೇಳಿ ನಾವೇನು ದೊಡ್ಡತನ ತೋರ್ಸಿನಲ್ಲ. ಎಲ್ಲ ವಕೀಲ ಬಾಂಧವರಿಗೂ ನಾನು ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯನ್ನು ಹೇಳ್ತೇನೆ. ನಮ್ಮ ಅಧ್ಯಕ್ಷರ ಸಮೇತವಾಗಿ ನಾವೆಲ್ಲರೂ ಒಂದು ಸಹಕಾರ ಹಸ್ತದಿಂದ ಸಂಪೂರ್ಣ ಹೃದಯದಿಂದ ಹೋಗ್ತೇವೆ ಅಂತ ಹೇಳ್ತೇವೆ. ಈ ಸಂದರ್ಭದಲ್ಲಿ ಮಾತಾಡ್ತೀನಿ. ನಮಸ್ಕಾರ ಸರ್. ಉಪಾಧ್ಯಕ್ಷರಾಗಿ ಆಯ್ಕೆ ಇವರೆಲ್ಲರನ್ನು ಯಾವ ರೀತಿ ಈ ಒಂದು ಉಪಾಧ್ಯಕ್ಷ ಸ್ಥಾನ ಅಂತೇಳಿ ನಾವು ಅನ್ಕೊಂತೀವಿ, ಇದು ತುಂಬ ಜವಾಬ್ದಾರಿಯಾಗಿ ಮತ್ತು ನಮ್ಮ ಮೇಲೆ ಬಹಳ ದೊಡ್ಡ ಒಂದು ಹೊರೆಯನ್ನಾಗಿ ಹೊರಿಸಿದ್ದಾರೆ ಅಂತೇಳಿ ಈ ಮೂಲಕ ತಮಗೆ ಎಲ್ಲರಿಗೂ ತಿಳಿಸುತ್ತೇನೆ. ಆಮೇಲೆ ಈ ಚುನಾವಣೆ ಎಂಬುದು ನೆಪಕ್ಕೆ ಮಾತ್ರ, ಆದರೆ ನಾವು ಈ ಚುನಾವಣೆ ಗೆದ್ದೀವಿ ಅಂತೇಳಿ ಬೀಗಕ್ಕೆ ಬರಂಗಿಲ್ಲ. ಯಾಕಂದರೆ 91 ಮಂದಿ ಸದಸ್ಯರಿದ್ದಾರೆ. ಅವರೆಲ್ಲರನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಕಾರ್ಯಕ್ರಮ ಇದ್ದರೂ ಅವ್ರನ್ನ ಮುಂದಿಟ್ಟುಕೊಂಡೇ ಈಗ ಯಾವುದೇ ಕೆಲಸವನ್ನು ಅವ್ರನ್ನ ಮುಂದಿಟ್ಕೊಂಡೇ ನಾವು ಕಾರ್ಯಕಲಾಪಗಳನ್ನು ಮಾಡಿಕೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ನಾವು ಯಾವುದೇ ಕೋರ್ಟ್ನಲ್ಲಿ ಕಾಯಂ ಒಂದು ಪೀಠಕ್ಕಾಗಿ ಹೋರಾಟ ಎಲ್ಲರೂ ಜೊತೆಗೂಡಿ ಸಹಕಾರದಿಂದ ಮಾಡ್ತೀವಿ ಎಂಬ ಭರವಸೆ ನಮ್ಮ ಮೇಲೆ ಇದೆ. ಆದ್ದರಿಂದ ಎಲ್ಲ ಸದಸ್ಯರಿಗೂ ತುಂಬ ಧನ್ಯವಾದಗಳು.